ಸೀಬೆಹಣ್ಣು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ನೋಡಿರುವಂತಹ ಹಣ್ಣು ಇದು. ಮೊದಲೆಲ್ಲ ಹಿತ್ತಲಿನಲ್ಲಿ ಬೆಳೀತಿದ್ದಂತಹ ಈ ಮರ ಮತ್ತು ಹಣ್ಣು ದುಡ್ಡಿನಿಂದಲೇ ಸಿಗೋದು ಅಥವಾ ದುಡ್ಡು ಕೊಟ್ಟು ಖರೀದಿಸಿ ತರಬೇಕು ಅಂತ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಹಿತ್ತಲಿಲ್ಲದ ಮನೆಗಳು ಇರೋ ಕಾರಣ ಈ ಹಣ್ಣನ್ನು ಖರೀದಿಸಿ ತಿನ್ನುವಂತಹ ಪರಿಸ್ಥಿತಿ. ನಿಮಗೆಲ್ಲ ಗೊತ್ತೇ ಇರೋ ಥರ ಮುಂಚೆ ಎಲ್ಲ ಈ ಸೀಬೆಹಣ್ಣು ದೊಡ್ಡ ದೊಡ್ಡ ಮಾರ್ಕೆಟ್ ಅಥವಾ ಸ್ಟಾಲ್ಗಳಿಗಿಂತ ಈ ಶಾಲೆ ಮತ್ತು ಕಚೇರಿ ಹತ್ತಿರ ಬಿಡಿಯಾಗಿ ಮಾರಾಟವಾಗ್ತಿದ್ವು. ಈಗ ಪರಿಸ್ಥಿತಿನೇ ಬೇರೆ ಆಗೋಗಿದೆ. ಸೀಬೆಹಣ್ಣೇ ಇದೆಯಲ್ಲ, ಸೇಬು ಯಾಕ್ರಿ ಸ್ವಾಮಿ ಅನ್ನೋದು ಕೇಳಿರ್ತೀರ. ಹೌದು, ಇದು ಬಡವರ ಸೇಬು ಅಂತಲೇ ಕರೆಯಲ್ಪಟ್ಟಿದೆ. ಸೀಬೆಹಣ್ಣಿನ ವೈಜ್ಞಾನಿಕ ಹೆಸರು ಸೀಡಿಯಂ ಗುಹಾವ. ಹಾಗೆಯೇ ಮರ್ಟೇಸಿಯೈ ಎಂಬ ಸಸ್ಯ ಕುಟುಂಬ ವರ್ಗಕ್ಕೆ ಇದು ಸೇರಿದೆ. ಇಂಗ್ಲೀಷ್ನಲ್ಲಿ ಈ ಸೀಬೆಹಣ್ಣನ್ನು ಗುಹಾವ ಅಂತ ಕರೀತಾರೆ. ಹಿಂದಿಯಲ್ಲಿ ಅಮೃತ್ ಫಲ ಅಂತಲೂ ಕರೆಯೋದುಂಟು. ಕನ್ನಡದಲ್ಲಿ ಬಳಕೆಯಲ್ಲಿರುವಂತಹ ಹೆಸರುಗಳಂದರೆ ಚೇಪೆಕಾಯಿ, ಜಾಂಬಹಣ್ಣು, ಸೀಬೆಕಾಯಿ, ಸೀಬೆಹಣ್ಣು, ಪೇರ್ಲಹಣ್ಣು, ಪೇರ್ಲೆಕಾಯಿ ಈ ರೀತಿಯಾಗೂ ಕೂಡ ಕರೀತಾರೆ. ಹಾಗೆ ಸಂಸ್ಕೃತದಲ್ಲಿ ಮತ್ತು ಆಯುರ್ವೇದದಲ್ಲಿ ಹಲವು ಹೆಸರಿನಿಂದ ಕರೀತಾರೆ. ದೃಢಬೀಜ, ಪೆರುಕ್, ಬಹುಬೀಜ, ಅಮೃತಫಲಂ, ಮಧುರಂಬ್ಲ, ಪೇರುಕ, ಪೀತ, ತುವರ, ವಸ್ತುಲ ಇವೆಲ್ಲ ಸ್ವಲ್ಪ ಸಂಗ್ರಹಿಸಿರುವಂತಹ ಹೆಸರುಗಳು. ಈ ಸೀಬೆ ಹಣ್ಣಿನ ತವರು ಬಂದು ಸೌತ್ ಅಮೇರಿಕಾ. ಅಲ್ಲಿಂದ ಬಂದಂತಹ ಹಣ್ಣು ಇದು. ಉಷ್ಣ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಈ ಸೀಬೆ ಮರ ಸಮೃದ್ಧವಾಗಿ ಬೆಳೆಯುತ್ತೆ. ಈ ಹಣ್ಣನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದರ ಹೋಳುಗಳಿಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿಯೊಂದಿಗೆ ಅದ್ದಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈ ಸೀಬೆ ಹಣ್ಣನ್ನು ಕುರಾನ್ ದೇಶದ ಹಣ್ಣುಗಳು ಅಂತಲೂ ಕರೀತಾರೆ. ಈ ಮುಘಲರ ಆಳ್ವಿಕೆಯಲ್ಲಿ ಈ ಸೀಬೆ ಹಣ್ಣಿನ ತೋಟಗಳನ್ನ ನಿರ್ಮಿಸಲಾಗ್ತಿತ್ತಂತೆ. ಹಾಗೆಯೇ ಇಂದಿಗೂ ಕೂಡ ಈ ಬೆಳೆಗೆ ಮದ್ರಾಸ್ ಮತ್ತು ಕರ್ನಾಟಕ ತುಂಬಾ ಹೆಸರುವಾಸಿ. ಹಾಗೆ ಈ ಸೀಬೆ ಹಣ್ಣಲ್ಲಿ 2 ವಿಧ ಉಂಟು. ಒಂದು ಕೆಂಪು ತಿರುಳಿರೋದು, ಹಾಗೆಯೇ ಇನ್ನೊಂದು ಬಿಳಿ ತಿರುಳಿರುವಂತಹ ಸೀಬೆ. ಆರೋಗ್ಯದ ದೃಷ್ಟಿಯಿಂದ ಈ ಬಿಳಿ ತಿರುಳಿನ ಹಣ್ಣು ತುಂಬ ಹಿತ ಅಂತ ಭಾವಿಸ್ಬೋದು. ಏನೆಲ್ಲ ಪೋಷಕಾಂಶಗಳು ಇದೆಯಪ್ಪ ಅಂತಂದರೆ ಐರನ್, ಫಾಸ್ಫರಸ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸಲ್ಫರ್, ರೈಬೋಫ್ಲೆವಿನ್, ಕ್ಯಾಲ್ಶಿಯಂ, ಸೋಡಿಯಂ, ಕಾಪರ್, ಥೈಮಿನ್, ನಿಯಾಸಿನ್, ವೈಟಮಿನ್ ಎ, ಇ ಮತ್ತು ಸಿ. ಹಾಗೆಯೇ ಇದ್ರ ಜೊತೆಗೆ ಜಿಂಕ್ ಮತ್ತು ಬೀಟಾ ಕ್ಯಾರೋಟಿನ್ ಅಂತಲೂ ಹೇಳ್ತಾರೆ. ಹಾಗೆಯೇ ಇದು ಒಂದು ರಿಚೆಸ್ಟ್ ಮತ್ತು ಬೆಸ್ಟ್ ಸೋರ್ಸ್ ಆಫ್ ಡಯಟ್ರಿ ಫೈಬರ್ಸ್ ಅಂತಲೂ ಹೇಳ್ಬೋದು. ಸೀಬೆಹಣ್ಣು ಅಷ್ಟೇ ಅಲ್ಲ, ಅದರ ಹೂವು, ಎಲೆ, ಬೇರು ಕೂಡ ಔಷಧಿ ಮಹತ್ವವನ್ನು ಹೊಂದಿದೆ ಅಂತ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಆಗಿದೆ. ಈ ಸೀಬೆಹಣ್ಣಿನ ಕೆಲ ಬೀಜಗಳನ್ನ ತೆಗೆದು ಸಣ್ಣ ತುಂಡುಗಳನ್ನ ಮಾಡಿ ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ತಿಂದರೆ ಈ ನೆಗಡಿ ಮತ್ತು ಕೆಮ್ಮು ಹತೋಟಿಗೆ ಬರುತ್ತೆ ಅಂತಲೂ ಕೂಡ ಉಲ್ಲೇಖ ಇದೆ. ಈ ಸೀಬೆಹಣ್ಣನ್ನು ಮಲಬದ್ಧತೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಈ ಸೀಬೆ ಬೇರಿನ ಕಷಾಯ ಬೇದಿಯನ್ನು ನಿಯಂತ್ರಿಸುವಂಥ ಶಕ್ತಿ ಕೂಡ ಹೊಂದಿದೆ. ಈ ಸೀಬೆಕಾಯಿಯ ಕಷಾಯಕ್ಕೆ ಮಜ್ಜಿಗೆನ ಹಾಕ್ಕೊಂಡು ಸ್ವಲ್ಪ ಕನ್ಸ್ಯೂಮ್ ಮಾಡಿದ್ರೆ ಅತಿಸಾರ ಕಮ್ಮಿ ಆಗುತ್ತೆ. ಹಾಗೆಯೇ ರಕ್ತಭೇದಿ ಆಗ್ತಾ ಇದ್ರೂ ಕೂಡ ಅಲ್ಲೂ ಇದು ಸಹಾಯಕಾರಿಯಾಗಿದೆ ಅಂತ ತಿಳಿಸಿದ್ದಾರೆ. ಈ ಸೀಬೆ ಬೇರಿಗೆ ಗರ್ಭಕೋಶ ಸಂಬಂಧಿ ತೊಂದರೆನೂ ಕೂಡ ನಿವಾರಿಸುವಂತಹ ಶಕ್ತಿ ಇದೆ. ಹಾಗೆ ಸೀಬೆ ಎಲೆಯ ರಸ ಅದನ್ನು ತೆಗೆದು ಗಾಯಕ್ಕೆ ಅಥವಾ ಹುಣ್ಣಾಗಿರೋ ಜಾಗಕ್ಕೆ ಹಚ್ಚಿದರೆ ಗಾಯ ಬೇಗ ಮಾಗತ್ತೆ ಅಥವಾ ಒಣಗತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಈ ಸೀಬೆ ಎಲೆಯ ಕಷಾಯ ಮಾಡಿ ಆ ಕಷಾಯನೂ ಕೂಡ ತಗೊಳ್ತಾ ಬಂದರೆ ನೆಗಡಿ ಮತ್ತು ಕೆಮ್ಮು ಕೂಡ ಸ್ವಲ್ಪ ಹತೋಟಿಗೆ ತರ್ಬೋದು. ಈ ಬಾಯಿ ಎಲ್ಲ ಹುಣ್ಣಾದಾಗ ಅಥವಾ ಹುಳುಕು ಹಲ್ಲಿದ್ದು ತುಂಬಾ ಹಲ್ಲು ನೋವು ಕಾಣಿಸ್ಕೊಂಡ್ರೆ ಈ ಚಿಗುರು ಎಲೆ ಇದೆಯಲ್ಲ ಸೀಬೆ ಮರದ್ದು, ಅದನ್ನು ತಗೊಂಡು ಸ್ವಲ್ಪ ಕ್ರಷ್ ಮಾಡಿ ಕಷಾಯ ಮಾಡಿಬಿಟ್ಟು ಬಾಯಿ ಮುಕ್ಕಳಿಸಿದ್ರೆ ತುಂಬ ಒಳ್ಳೆಯದು, ನೋವು ಬೇಗ ಕಮ್ಮಿ ಆಗತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಹಾಗೆ ಈ ಬೇಸಿಗೆಯಲ್ಲಿ ಕಣ್ಣು ಉರಿ ಆಗಿದ್ದರೆ, ಈ ಪಿತ್ತದಿಂದ ಕಣ್ಣು ಉರಿ ಆಗತ್ತಲ್ಲ, ಆ ಟೈಮಲ್ಲಿ ಈ ಸೀಬೆ ಹೂವಿನ ರಸ ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೀರಿಗೆ ಆ್ಯಡ್ ಮಾಡಿ ಅದರಲ್ಲಿ ಕಣ್ಣು ತೊಳಿತಾ ಬಂದ್ರೂ ಕೂಡ ಈ ಕಣ್ಣು ಉರಿ ಆಗಿರುವಂಥ ಅಥವಾ ಈ ಬಿಸಿಲಿಗೆ ಹೋದರೆ ಕಣ್ಣೆಲ್ಲ ಸ್ವಲ್ಪ ಉರಿ ಅಂತ ಅನಿಸುವಂತಹ ಆ ಸೆಲ್ಫ್ ಫೀಲಿಂಗ್ ಇದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ವೈಟಮಿನ್ ಸಿ ಇರೋದ್ರಿಂದ ಈ ಸೀಬೆಹಣ್ಣು ನಿಯಮಿತ ಸೇವನೆಯಿಂದ ಹಲ್ಲು ಮತ್ತು ವಸಡು ರೋಗಗಳನ್ನ ಕಮ್ಮಿ ಮಾಡುತ್ತೆ. ಈ ಸೀಬೆಹಣ್ಣನ್ನು ಪ್ರತಿನಿತ್ಯ ಬಳಸೋದ್ರಿಂದ ಡಯಾಬಿಟಿಸ್ ಮ್ಯಾನೇಜ್ ಮಾಡೋಕ್ಕೆ ಮತ್ತು ಕೊಲೆಸ್ಟ್ರಾಲ್ನ ಮ್ಯಾನೇಜ್ ಮಾಡಲಿಕ್ಕೆ, ಹಾಗೆಯೇ ಹಾರ್ಟ್ ಡಿಸೀಸನ್ನು ಬರದೇ ಇರೋ ಥರ ತಡಿಲಿಕ್ಕೆ ಮತ್ತು ಕಾನ್ಸ್ಟಿಪೇಷನಿಗೆ ಈ ರೀತಿಯಾದಂತಹ ಹಲವು ಕಂಡೀಷನ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗೆ ಮೈಕೈ ನೋವು, ಸುಸ್ತು ಅನ್ನೋರಿಗೆ ಈ ಹಣ್ಣು ಸ್ವಲ್ಪ ಮಟ್ಟಿಗೆ ಎನರ್ಜಿ ಕೂಡ ಕೊಡುತ್ತೆ.
ಅಕಸ್ಮಾತ್ ಏನಾದರೂ ಜಾಯಿಂಟ್ ಪೇಯ್ನ್ ಇತ್ತು ಅನ್ನೋದಾಗಿದ್ದರೆ, ತುಂಬಾ ಸ್ವೆಲ್ಲಿಂಗ್ ಇತ್ತು ಅಂತಂದರೆ ಈ ಸೀಬೆ ಎಲೆಯ ರಸವನ್ನು ಕೂಡ ಹಚ್ಚಿದರೆ ಸ್ವಲ್ಪ ಮಟ್ಟಿಗೆ ಆ ಊತವನ್ನು ಕಮ್ಮಿ ಮಾಡ್ಬೋದು ಅಂತಲೂ ತಿಳಿಸಿದ್ದಾರೆ. ಈ ಸೀಬೆ ಹಣ್ಣಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತು ಮೆಣಸಿನ ಪುಡಿಯನ್ನು ಹಾಕಿ ತಿಂತಾ ಬಂದರೆ ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ. ಹಾಗೆ ಅಸಿಡಿಟಿ ಏನಾದರೂ ಇತ್ತು ಅಂತಂದರೆ ಅಥವಾ ಇಂಟೆಸ್ಟೈನಲ್ ಇನ್ಫ್ಲಮೇಷನ್ ಏನಾದರೂ ಆಗಿತ್ತು ಅಂತಂದರೂ ಕೂಡ ಹತೋಟಿಗೆ ಬರುವಂತಹ ಒಂದು ಮಹತ್ವವಾದಂತಹ ಅಂಶವನ್ನು ಹೇಳಿದ್ದಾರೆ. ಸೊ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಈ ಹಣ್ಣಿಗೆ ಇರೋದರಿಂದ ಡೈಜೆಷನ್ಗೆ ಮತ್ತು ಅಸಿಮಿಲೇಷನ್ಗೆ ಮತ್ತು ಗಟ್ ಫ್ಲೋರಾನ ಮೇಂಟೈನ್ ಮಾಡಲಿಕ್ಕೂ ಕೂಡ ಈ ಹಣ್ಣು ತುಂಬಾ ಸಹಾಯಕಾರಿ. ಹಾಗೆ ಈ ಸೀಬೆ ಹಣ್ಣಲ್ಲಿ ವೈಟಮಿನ್ ಸಿ, ವೈಟಮಿನ್ ಇ ಮತ್ತು ವೈಟಮಿನ್ ಎ ಇರೋದ್ರಿಂದ ಇಟ್ ಈಸ್ ಬೆಸ್ಟ್ ಫಾರ್ ಯುವರ್ ಸ್ಕಿನ್ ಹೆಲ್ತ್. ಅದ್ರ ಜೊತೆಗೆ ಕಣ್ಣುಗಳನ್ನು ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಇದು ತುಂಬಾ ಸಹಾಯಕಾರಿಯಾಗಿದೆ. ಹಾಗೆ ನೀವೇನಾದರೂ ಒಂದೊಳ್ಳೆ ಮೆಟಬಾಲಿಸಮ್ ಬೂಸ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಈ ಗುವಾವಾ ಅಥವಾ ಸೀಬೆಹಣ್ಣು ತುಂಬಾ ಅವಶ್ಯಕವಾಗಿರುತ್ತೆ ನಿಮ್ಮ ಡಯಟಲ್ಲಿ. ಹಾಗೆ ಪ್ರತಿನಿತ್ಯ ಊಟದ ಆದ ನಂತರ ಈ ಹಣ್ಣನ್ನು ನಿಯಮಿತವಾಗಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯನ ಸುಧಾರಿಸಲೂಬಹುದು, ಜೊತೆಗೆ ಸಂರಕ್ಷಣೆ ಕೂಡ ಮಾಡ್ಕೊಳ್ಬೋದು ಅಂತ ಇಲ್ಲಿ ಹೇಳ್ಬೋದು. ಈ ಹಣ್ಣನ್ನು ನೋಡೇ ಇಲ್ಲ ಅಂತ ಅನ್ನೋರು ಮೊದಲು ಹೋಗಿ ಅದನ್ನು ಪರ್ಚೇಸ್ ಮಾಡಿ, ಯಾಕಂದರೆ ಈಗ ಸೀಸನ್ ಇದೆ. ಹಾಗೆ ತಿಂದೇ ಇಲ್ಲ ಅನ್ನೋರಿಗೆ ಕಾಸ್ಟ್ಲಿ ಹಣ್ಣಿಂದ ಮಾತ್ರ ಆರೋಗ್ಯ ಅನ್ನೋ ತಪ್ಪು ಕಲ್ಪನೆಯಿಂದ ಆಚೆ ಬಂದು ಈ ಹಣ್ಣನ್ನು ಒಮ್ಮೆ ತಿಂದು ನೋಡಿ. ಸೀಬೆ ಹಣ್ಣು ನನ್ನ ಫೇವ್ರೆಟ್ ಅನ್ನೋರಿಗೆ ಮಿತವಾಗಿ ಸೇವನೆಯನ್ನು ಮಾಡಿ ಅಂತ ಹೇಳ್ತೇನೆ. ಸೊ ತಿಂದವನೇ ಬಲ್ಲ ಈ ಸೀಬೆ ಹಣ್ಣಿನ ರುಚಿ ಅಂತ ಹೇಳ್ತಾ ನಾನು ಡಾಕ್ಟರ್ ಚೈತ್ರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಮ್ಮೆ ಸಿಗ್ತೇನೆ ಇನ್ನೊಂದು ಹಣ್ಣಿನ ಮಹತ್ವದ ಜೊತೆ. ಥ್ಯಾಂಕ್ ಯು.